ಸ್ನೇಹಿತರೆ, ನೀವೆಲ್ಲರೂ ನೋಡಿರ್ಬೋದು ಸಂಜು ವೆಡ್ಸ್ ಗೀತಾ ಮೂವಿ 2 ಅಂತ ರಿಲೀಸ್ ಆಗ್ತಾಯಿದೆ. ಈಗ 2 ಮೂವಿನ ಯಾಕೆ ಮಾಡ್ತಾಯಿದ್ದಾರೆ ನೋಡಿ. ಮೊದಲೆಲ್ಲ ಮುಂಗಾರು ಮಳೆ 1, ಮುಂಗಾರು ಮಳೆ 2 ಕೆಲವೆಲ್ಲ ನೀವು ನೋಡಿರ್ಬೋದು. ಅದೇ ಥರನೇ ಸಂಜು ವೆಡ್ಸ್ ಗೀತಾ ಮೂವಿ 2 ಕೂಡ ಹಿಟ್ ಹಾಕಬೇಕು, ತುಂಬ ಫೇಮಸ್ ಆಗಬೇಕು. ಇದರಲ್ಲೂ ಕೂಡ ಈ ಮೂವಿನೂ ಕೂಡ ಮತ್ತು ಹಿಂದೆ ಎಲ್ಲ ಫೇಮಸ್ ಆಗಿತ್ತು. 2011 ಕೂಡ ಹಿಟ್ ಆಗಿತ್ತು ಮೂವಿ. ಅದನ್ನು ನಿರ್ದೇಶಕ ನಾಗಶೇಖರ್ ಅವರು ಕೂಡ ಅಭಿನಯಿಸಿದ್ರು, ನಿರ್ದೇಶನ ಮಾಡಿದರು. ಮತ್ತು ಶ್ರೀನಗರ ಕಿಟ್ಟಿಯವರು ಅಭಿನಯ ಜೊತೆಗೆ ನಾಯಕ ನಟನಾಗಿ ನಾಯಕಿಯ ನಟಿಯಾಗಿ ರಮ್ಯಾ ಅವರು ಕೂಡ ಅಭಿನಯಿಸಿದರು. ಈಗ ಸದ್ಯಕ್ಕೆ ಸಂಜು ವೆಡ್ಸ್ ಗೀತಾ ಮೂವಿ 2 ಬರ್ತಾಯಿದೆ. ಈ 2 ಮೂವಿಗೆ ರಚಿತಾ ರಾಮ್ ಅವರೇ ನಾಯಕಿ ನಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ, ಒಂದು ಓಡುತ್ತೆ ಸಿನಿಮಾ ಚೆನ್ನಾಗಿ ಓಡುತ್ತೆ ಅಂತನೋ ಒಂದು ಉದ್ದೇಶದ ಮೇಲೆ ಕರ್ಕೊಂಡಿದ್ದಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ನಡೀತಾ ಇರೋದಾದರೂ ಏನು ನೋಡಿ, ನಿರ್ದೇಶಕ ನಾಗಶೇಖರ್ ಸರು ಕೈ ಬೀಚಿ ಅಂಗಲಾಚಿ ಕರಿತಾ ಇದ್ದಾರೆ. ಒಂದು ಮೂವಿ ಈವೆಂಟ್ಗೆ ಬರ್ತಾಯಿಲ್ಲ, ನೀವು ಮೂವಿ ಸೆಲೆಬ್ರೇಷನ್ಗೆ ಏನು ನಮ್ಮ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಒಂದು ಮೂವಿಯ ಪಬ್ಲಿಷಿಂಗ್ ಅಂತ ನಾವು ಏನು ಮಾಡ್ತೀವಿ, ಒಂದು ಮೂವಿಯ ಪಬ್ಲಿಷ್ ಆಗಬೇಕಾದ್ರೆ ಎಲ್ಲರೂ ಕೂಡ ಇರ್ತಾರಲ್ಲಿ ನೋಡಿ. ಒಂದು ಮೂವಿ ಟೀಮ್ ಯಾರೇ ಇರಲಿ, ಒಂದು ಮೂವಿಯ ಒಬ್ಬರು ಟೀಮು ಹೆಡ್ ಅಂತಲ್ಲ, ಹೆಡ್ ಇರಬೇಕು. ಇಲ್ಲ ಬರೀ ಇಷ್ಟು ಮೂವಿಲಿ ಕೆಲಸ ಮಾಡಿದವ್ರು ಮಾತ್ರ ಇರಬೇಕು, ಮೂವಿ ಡೈರೆಕ್ಟರು ನಿರ್ಮಾಪಕರು ಮಾತ್ರ ಇರಬೇಕು ಅಂತೇನಿಲ್ಲ. ಮೂವಿಲಿ ಒಂದು ಮೂವಿ ಟೀಮ್ ತಂಡ ರಚನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ ಅಂತಂದರೆ ಅಲ್ಲರಿ ಎಲ್ಲರೂ ಇರಬೇಕು. ಆದರೆ ರಚಿತಾ ರಾಮ್ ಅವ್ರು ಮಾತ್ರ ಇಲ್ಲಿ ಮೂವಿಗೆ ಎಷ್ಟೇ ಕರೆದ್ರೂ ಬರ್ತಾಯಿಲ್ಲ ಅಂತ ಕೂಡ ನಿರ್ದೇಶಕ ಇದರಲ್ಲ ನಾಗಶೇಖರ್ ಅವರು ತುಂಬ ಮಾತಾಡಿದ್ದಾರೆ. ನೋಡಿ ಕೋಟಿ ಬಂಡವಾಳ ಹಾಕಿದ್ದೀವಿ, ಯಾಕೆ ಬರ್ತಾಯಿಲ್ಲ ನೀನು ಕರೆದ್ರೆ ಅಂತ ಕೂಡ ತುಂಬ ಮಾಧ್ಯಮಗಳ ಮೂಲಕ ತುಂಬ ಹೇಳ್ಕೊಂಡಿದ್ದಾರೆ. ಇದು ಒಂದು ಸುದ್ದಿನೇ, ನಿಜವಾಗ್ಲೂ ಇಲ್ಲ ಅಂತಲ್ಲ. ನೋಡಿ, ಶ್ರೀನಗರ ಕಿಟ್ಟಿಯವರು ಕೂಡ ನಾಯಕ ನಟನಾಗಿ ಹಿಂದೆ ಎಲ್ಲ ತುಂಬ ಮೂವಿಗಳು ಮಾಡಿದ್ದಾರೆ, ಹಿಟ್ಟಾಗಿದೆ. ಈಗಲೂ ಕೂಡ ಸಂಜು ವೆಡ್ಸ್ ಗೀತಾ 2 ಮೂವಿ ಮಾಡೋಣ, ರಚಿತಾ ರಾಮ್ ಅವ್ರನ್ನೇ ಹಾಕ್ಕೊಂಡು ನೋಡಿ. ರಚಿತಾ ರಾಮ್ ಅವ್ರನ್ನೇ ಯಾಕೆ ಹಾಕೋಬೇಕಾಗಿತ್ತು? ತುಂಬ ಹೀರೋಯಿನ್ಸ್ ಇದ್ದಾರೆ, ಹಾಕೊಂಡು ಮಾಡ್ಬೋದಿತ್ತಲ್ಲ. ರಚಿತಾ ರಾಮ್ ಅವ್ರನ್ನೇ ಯಾಕೆ ಮಾಡಬೇಕಾಗಿತ್ತು? ಇದು ಒಂದು ಇನ್ಸಿಡೆಂಟ್ ಆಗುತ್ತೆ ಇಲ್ಲಿ ನೋಡಿ. ರಚಿತಾ ರಾಮ್ ಅವರೇ ಯಾಕೆ ಬೇಕು ಈ ಮೂವಿಗೆ? ಬೇರೆ ಇದರಲ್ವ ಈ ಸೀನಲ್ಲಿ ನೋಡಿ, ಈ ಮೂವಿಲಿ ಬೇರೆ ಸೀನ್ಗಳಲ್ಲೆಲ್ಲ ಸೈಡ್ ಆ್ಯಕ್ಟರ್ ಕರ್ಕೊಂಡಿದ್ದಾರೆ. ಆದರೂ ಕೂಡ ರಚಿತಾ ರಾಮ್ ಅವ್ರನ್ನೇ ನಾಯಕಿ ನಟಿಯಾಗಿ ನಾವು ಯಾಕೆ ಕರ್ಕೊಂಡಿದ್ವಿ ಅನ್ನೋದು ಒಂದು ಮುಖ್ಯ ವಿಷಯ ಆಗುತ್ತೆ ಇಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕೀಗ ನೋಡಿ. ನಿರ್ದೇಶಕ ನಾಗಶೇಖರ್ ಸರ್ ಅಂತ ಬಂದಾಗ ನೋಡಿ, ನಿರ್ದೇಶಕ ನಾಗಶೇಖರ್ ಸರ್ ಅಂದರೆ ನೀವೆಲ್ಲರೂ ಕೇಳುವ ಮೂವಿಗಳಲ್ಲಿ ಕೆಲವು ಮೂವಿಗಳು ನೋಡಿರ್ತೀರ. ಇವ್ರನ್ನ ಸೈಡ್ ಆ್ಯಕ್ಟ್ರಾಗಿ ಕೂಡ ಆ್ಯಕ್ಟ್ ಮಾಡಿರ್ತಾರೆ ಇವರು. ಬೇರೆ ಮೂವಿಗಳಲ್ಲೆಲ್ಲ ಮಾಡಿದ್ದಾರೆ, ಬೇರೆ ಮೂವಿಗಳನ್ನು ನಿರ್ದೇಶಕನ ಮಾಡಿದ್ದಾರೆ. ಆದರೆ ಸಹ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಸ್ಟಾರ್ಟಿಂಗು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಕೆಲವು ಸಾವು ನೋವುಗಳ ಜೊತೆ ಹೋರಾಡ್ಕೊಂಡು ಬಂದಿದ್ದಾರೆ ನೋಡಿ. ಸಿನಿಮಾ ಅಂತ ಬಂದಾಗ ತುಂಬ ಕಷ್ಟ ಅನುಭವಿಸ್ಕೊಂಡು ಬರ್ತಾರೆ ಎಲ್ಲರೂ ಕೂಡ. ಇವ್ರು ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ ನೋಡಿ. ನಿರ್ದೇಶಕರಾಗಿ ಅವ್ರ ಮೊದಲ ಚಿತ್ರ 2008ರಲ್ಲೇ ಗಣೇಶ್ ಮತ್ತು ರೋಮಾ ಸರಣಿ ಮತ್ತು ಅರಮನೆ ಚಿತ್ರ ಎಲ್ಲ ಕೂಡ ಸಂಜು ವೆಡ್ಸ್ ಗೀತಾ ಅನ್ನೋ ಮೂವಿ, ಮೈನಾ ಮೂವಿ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾರೆ. ಯಶಸ್ಸನ್ನು ಕಂಡ ಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಮಾಸ್ತಿಗುಡಿ ಅನ್ನೋ ಚಿತ್ರದಲ್ಲಿ ಮಾತ್ರ ಫೇಲಾಗಿ ಹೋಗ್ತಾರೆ ನೋಡಿ. ಮಾಸ್ತಿಗುಡಿ ಸಿನಿಮಾದಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದರೆ, ಸಿನಿಮಾದಲ್ಲಿ ಫೇಲ್ ಆಗಲ್ಲ ಅವರು. ಸಿನಿಮಾದಲ್ಲಿ ಒಂದು ಆ ಸೀನು ಫೈಟಿಂಗ್ ಸೀನ್ ನಡೆಯೋ ವೇಳೆಯಲ್ಲಿ ಒಂದು ದುರ್ಘಟನೆ ನಡೆದೋಗುತ್ತೆ. ಅದು ತಿಪ್ಪಗೊಂಡನಹಳ್ಳಿ ಜಲಾಶಯ ಅಂತ ಬರುತ್ತೆ ಇಲ್ಲಿ ಮಾಗಡಿ ರೋಡಲ್ಲಿ ಬೆಂಗಳೂರಲ್ಲಿ. ಅಲ್ಲಿಂದ ಒಂದು ದೃಶ್ಯ ಅದು ನಡೆದೋಗುತ್ತೆ. ಆ ರೀತಿ ಆ ಇಬ್ಬರು ನಟರು ಆಕಸ್ಮಿಕವಾಗಿ ಮರಣ ಹೊಂದೋದ್ರಿಂದ ಆ ಚಿತ್ರಕ್ಕೆ ಒಂದು ಬ್ಯಾಡ್ ನೇಮ್ ಬರುತ್ತೆ, ಮುಗ್ದೋಗುತ್ತೆ ಬಿಡಿ, ಅಲ್ಲಿಗೆ ಚಿತ್ರ ಮುಗ್ದೋಗುತ್ತೆ ಅದು. ಆಮೇಲೆ ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ತುಂಬ ಸಿನಿಮಾಗೆ ನಾಯಕ ನಟರಾದ್ರೂ ಅಂತೂ ಆಗಲ್ಲ ಇವರು. ಸೈಡ್ ಆ್ಯಕ್ಟರ್ ಆಗಂತೂ ಬಂದೇ ಬರ್ತಾರೆ. ತುಂಬ ಚಿತ್ರಗಳಲ್ಲಿ ಸೈಡ್ ಆ್ಯಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು ತುಂಬ ಚಿತ್ರಗಳು ಇವ್ರದ್ದು. ಬೇರೆ ಹೊರಟ ಮೂವಿ ಅಂತಲೂ ನಾನು ನೋಡಿದ್ದೀನಿ. ನಾನು ನೋಡಿರೋ ಮಟ್ಟಿಗೆ ತುಂಬ ಹಳೆಯ ಚಿತ್ರಗಳು ಹೇಳ್ಬೇಕಂತಂದರೆ ತುಂಬ ಹಳೆಯ ರಂಗ SSLC ಹಳೆಯ ಚಿತ್ರಗಳಲ್ಲೆಲ್ಲ ನೋಡಿದ್ದೀವಿ. ಇದೇ ಥರ ಮೂವಿಗಳನ್ನ ತುಂಬ ಹಿಟ್ ಮೂವಿಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥ ಸಿನಿಮಾ ಇವ್ರು ನಾಗಶೇಖರ್ ಅವರು. ತುಂಬ ಡೈರೆಕ್ಟರಾಗಿ, ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಒಬ್ಬ ಚಿತ್ರಕಥೆ ಬರಹಗಾರರಾಗಿ ವರ್ಕ್ ಮಾಡಿರೋದಂತ ನಾವು ನೋಡಿರ್ತೀವಿ. ಇದನ್ನೆಲ್ಲ ನಿಮಗೂ ಕೂಡ ನೀವು ಇವ್ರನ್ನ ಎಲ್ಲಿ ಅಂದರೆ ತುಂಬ ಮೂವೀಸ್ಗಳೆಲ್ಲ ನೋಡಿರ್ತೀರ, ಸೈಡ್ ಆ್ಯಕ್ಟಾಗಿ ನೋಡಿರ್ತೀರ. ಆದರೆ ಇವರು ಒಬ್ಬ ನಿರ್ದೇಶಕ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನೋಡಿ. ಇವರು ಒಬ್ಬ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಈಗ ಅವಾಗಲೇ ಎಂಟ್ರಿ ಕೊಟ್ಟಾಗ 2002ರಲ್ಲೇ ಎಂಟ್ರಿ ಕೊಟ್ಟಾಗ ಇಲ್ಲಿವರೆಗೂ ಕೂಡ ಎಷ್ಟೆಷ್ಟೋ ದುಡ್ಡನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಷ್ಟೆಷ್ಟೋ ದುಡ್ಡು ಕಳ್ಕೊಬಿಟ್ಟಿದ್ದೀನಿ. ಸದ್ಯಕ್ಕೆ ಈಗಂತೂ ನನ್ನ ಹತ್ರ ₹1 ದುಡ್ಡಿಲ್ಲ. ಸದ್ಯಕ್ಕೆ ಈಗ ನನ್ನ ಹತ್ರ ಇರೋ ದುಡ್ಡಲ್ಲೇ ಬಜೆಟ್ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ ನಾವು ಕೂಡ, ಪ್ರೊಡ್ಯೂಸರ್ ನಾವೆಲ್ಲ ಸೇರಿ ನೋಡಿ. 16 ಕೋಟಿ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಸಿನಿಮಾಗೆ ಬಂದು ಅಂತ ಕೂಡ ಹೇಳಿದ್ದಾರೆ.
ಇದ್ದಾರೆ. ಇಷ್ಟಿಷ್ಟು ಕೋಟಿ ಕಳ್ಕೊಂಡು ನೋಡಿ ಅವ್ರ ವೈಯಕ್ತಿಕ ಜೀವನ ಹೇಗೆ ಸಾಗಿಸ್ತಿದ್ದಾರೆ ಅಂತ ನೋಡಿ. ಅವ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ ಒಂದು ಹಳ್ಳಿಯಿಂದ, ಸಣ್ಣ ಹಳ್ಳಿಯಿಂದ ಬಂದವಂಥವ್ರು ನಾಗಶೇಖರ್ ಅವರು. ಅವ್ರ ಬಡತನ ಹಿನ್ನೆಲೆ ಬಡವರಾಗಿದ್ದರು ನಿಜ. ಚಿಕ್ಕ ವಯಸ್ಸಲ್ಲೇ ಕೂಡ ತಾಯಿಯನ್ನು ಕಳ್ಕೊಂಡು ತಂದೆಯನ್ನು ಕೂಡ, ತಂದೆ ಜೊತೆಗೆ ಏನೋ ಅವನು ತಂದೆ ಕೂಡ ಮರುಮದುವೆ ಏನೋ ಆಗ್ತಾರಂತೆ. ಆದರೆ ಅವ್ರ ಚಿಕ್ಕಮ್ಮನ ತಮ್ಮ ಇರ್ತಾರಲ್ಲ, ಅವರು ಕೂಡ ಏನೋ ಅವ್ರ ಸಹಾಯ ಏನೋ ಪಡ್ಕೊಂಡು ಅವರು ಕೂಡ ಏನೋ ಪದವಿ ಪಡಿಬೇಕು ಅಂತ ಅಂದ್ಬಿಟ್ಟು ತುಂಬ ಕಷ್ಟ ಬೀಳ್ತಾರೆ. ಮುಂದೆ ಈಗ ನೋಡಿ ಸಿನಿಮಾ ಅಂತ ಬಂದಾಗ, ಸಿನಿಮಾದಲ್ಲಿ ಇಷ್ಟಿಷ್ಟು ಬಂಡವಾಳ ಹಾಕಿದ್ದೀವಿ, ಈಗ ರಚಿತಾರಾಮ್ ಅವರು ಈ ಕಡೆ ಬರ್ತಾ ಇಲ್ಲ, ಕೋಟಿ ಬಂಡವಾಳ ಹಾಕಿದ್ದೀನಮ್ಮ, ಯಾಕಮ್ಮ ಸಿನಿಮಾಗೆ ಬರ್ತಾ ಇಲ್ಲ ನೀನು ಅಂತ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೇಳ್ಕೊಂಡಿದ್ದಾರೆ, ನ್ಯೂಸ್ ಚಾನಲ್ ಮೂಲಕ. ಆದರೆ ಯಾಕೆ ಈ ರೀತಿ ಬರ್ತಾ ಇಲ್ಲ ರಚಿತಾರಾಮು, ಏನಾಗಿದೆ ರಚಿತಾರಾಮ್ ಅವ್ರಿಗೆ ಅಂಥ ಪರಿಸ್ಥಿತಿ? ಆದರೂ ಏನು ಬಂದುಬಿಟ್ಟಿದೆ ನೋಡಿ. ಒಂದು ಸಿನಿಮಾ ಈವೆಂಟ್ಗೆ, ಒಂದು ಸಿನಿಮಾ ಪಬ್ಲಿಸಿಗೆ ಬರ್ತಾ ಇಲ್ಲ ನೋಡಿ. ಅದರಲ್ಲೂ ಕೂಡ ನಾಯಕಿ ನಟಿ, ಒಂದು ಸಿನಿಮಾಗೆ ನಿರ್ದೇಶಕರು ನಿರ್ಮಾಪಕರು ಎಷ್ಟು ಮುಖ್ಯನೋ, ನಾಯಕಿ ನಟಿನೂ ಕೂಡ ಅಷ್ಟೇ ಮುಖ್ಯ. ನಾಯಕನು ನೋಡಿ. ಸಂಜು ಬೆಡ್ಸ್ ಗೀತಾ ಮೂವಿಗೆ ರಚಿತಾರಾಮ್ ಮಾತ್ರ ಅಲ್ಲ, ನಿರ್ದೇಶಕ ಮಾತ್ರ ಅಲ್ಲ, ನಿರ್ಮಾಪಕರು ಮಾತ್ರ ಅಲ್ಲ, ಶ್ರೀನಗರ್ ಕಿಟ್ಟಿ ಬಂದಿದ್ದಾರೆ, ಅವರು ಕೂಡ ಹೀರೋ ಆದವರು. ನಾಯಕಿ ನಟಿಯಾಗಿ ಇವ್ರು ಯಾಕೆ ಬಂದಿಲ್ಲ ನೋಡಿ. ಸೈಡ್ ಆ್ಯಕ್ಟ್ರು ಕೂಡ ಎಷ್ಟೋ ಜನ ಮಾಡಿರೋರೆಲ್ಲ ಬಂದಿದ್ದಾರೆ, ತುಂಬ ಎಲ್ಲರೂ ಬಂದಿದ್ದಾರೆ. ಇವ್ರು ನೋಡಿ ಈವೆಂಟ್ಗೆ ಬಂದಿಲ್ಲ ಅಂದರೆ ನಮ್ಮ ಮೂವಿ ಮೇಲೆ ಏನಾದರೂ ಕೋಪ ಇರ್ಬೋದಾ ಇವ್ರಿಗೆ ಅಂತ ಇವರು ತುಂಬ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಸ್ಟಾರ್ಟಿಂಗಲ್ಲೇ ಅವರು ಸುಗ್ರೀವ ಅನ್ನೋ ಸಿನಿಮಾ, ಅರಮನೆ ಸಿನಿಮಾ, ಸಂಜು ಬೆಡ್ಸ್ ಗೀತಾ ಮೂವಿ, ಮೈನಾ ಅನ್ನೋ ಸಿನಿಮಾ, ಅದೇ ನೋಡಿ ಇಂತಿಂಥ ಮೂವಿಗಳನ್ನು ಕೊಟ್ಟಂಥವ್ರು ಈಗ ತುಂಬ ಈಗ ಕಣ್ಣೀರಲ್ಲೇ ಕೈ ತೊಳಿಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿ. ಅಮರ್ ಶ್ರೀ ಕೃಷ್ಣ @gmail.com ಅನ್ನೋ ಒಂದು ಸಿನಿಮಾ, ಗುರುತುಂಡ, ಸೀತಾ ಕಳಮ್ಮು, ಸಂಜು ಬೆಡ್ಸ್ ಗೀತಾ 2 ಈಗ ಪ್ರೆಸೆಂಟ್ ಈಗ 2025 ಮಾಡ್ತಾ ಇರೋದು ನೋಡಿ. 2025ರಲ್ಲಿ ನೆಕ್ಸ್ಟ್ ಈಗ ಅಪ್ಕಮಿಂಗು ನವೆಂಬರ್ ಮಳೆಯಲ್ಲಿ ನಾನು ಅವಳು ಅನ್ನೋ ಒಂದು ಸಿನಿಮಾ, ತೆಲುಗು ಸಿನಿಮಾ ಏನೋ ಬರ್ತಾ ಇದೆಯಂತೆ. ಆದರೆ ಅದು ನೆಕ್ಸ್ಟು ನೋಡೋಣ. ಸದ್ಯಕ್ಕೆ ಆದರೂ ಕೂಡ ನೋಡಿ, ಭಗವಾನ್, ಜೋಗ್ ಫಾಲ್ಸು, ವೀರ ಕನ್ನಡಿಗ, ಓಂಕಾರ, ಬಾಬಾರೋ ರಸಿಕ, ಜೋಗಿ, ಮಸಾಲ, ಮ್ಯಾಜಿಕ್ ಅಜ್ಜಿ, ಸ್ವಾಮಿ, ಆದಿ, ವಿಷ್ಣು ಸೇನ, ಯಶವಂತು, ಪಾಂಡವರು, ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ ನೋಡಿ. ಹೇಳ್ತಾ ಹೋದರೆ ಸಿನಿಮಾಗೆ ಅವ್ರಿಗೆ ಇದೇ ಇಲ್ಲ, ಏನಂದರೆ ಮಿನಿಮಮ್ ಇಲ್ಲಾಂದರೂ ಒಂದು 30ರಿಂದ 50 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದು ಅಲ್ಲದೆ ನಾಗಶೇಖರ್ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲೂ ಕೂಡ ಹೇಳ್ತಾರೆ. ನಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ ನೋಡಿ, 2002ರಲ್ಲೇ ನಿನಗಾಗಿ, ತಪೋರಿ, ಮಣಿ, ಗೇಮ್ ಫಾರ್ ಲವ್, ಹುಡುಗಿಗೀಗ, ಜೋಗ್ ಫಾಲ್ಸು ಮತ್ತು ಅಯ್ಯ ಸ್ವಾಮಿ ಅಂತನೋ ಸಿನಿಮಾ ಎಲ್ಲ ದರ್ಶನ್ ಸಿನಿಮಾ ಅದೆಲ್ಲ ನೋಡಿರ್ಬೋದು. ಅದೆಲ್ಲ ಇವರು ಕೂಡ ಡೈರೆಕ್ಷನ್ ಅಲ್ಲದೆ ಅವರು ಕೂಡ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮತ್ತು ವರ್ಕ್ ಮಾಡಿರೋಂಥ ಸಿನಿಮಾ ಇವರು ಅಷ್ಟೇ. ಡೈರೆಕ್ಟ್ರಾಗಿ ಬೇರೆ ಬೇರೆ ನಿರ್ದೇಶಕರ ಜೊತೆ ಸಹಭಾಗಿತ್ವವನ್ನು ಹೊಂದ್ಸ್ಕೋತಾರೆ. ಮತ್ತು ನೋಡಿ ಇನ್ನೊಂದು ಏನಂತಂದರೆ, ಮಸ್ತ್ ಮಜಾ ಮಾಡಿ ಅನ್ನೋ ಒಂದು ಸುದೀಪ್ ಅವ್ರ ಸಿನಿಮಾ ಆಗ್ಬೋದು, ಸ್ವತಂತ್ರ ಪಾಳ್ಯ, ಬಳ್ಳಾರಿ ನಾಗ, ಜಾಜಿ ಮಲ್ಲಿಗೆ, ಉಲ್ಲಾಸ ಉತ್ಸಾಹ, ಶ್ರೀ ಹರಿಕತೆ, ಸುಗ್ರೀವ, ಚೆಲುವೆ ನಿನ್ನ ನೋಡಲು, ಹೋರಿ, ಈಗ 2011ರಲ್ಲಿ ಹೋರಿ ಅನ್ನೋ ಸಿನಿಮಾ, ಗೌರಿಪುತ್ರ, ಅದ್ದೂರಿ ಅನ್ನೋ ಒಂದು ಸಿನಿಮಾ, ಅದರಲ್ಲೂ ಕೂಡ ಅವರೆಲ್ಲ ಸೈಡ್ ಆ್ಯಕ್ಟ್ರಾಗಿ ಕೆಲಸ ಮಾಡಿರ್ತಾರೆ, ಸೈಡ್ ಆ್ಯಕ್ಟ್ರಾಗೂ ಕೂಡ ವರ್ಕ್ ಮಾಡಿರ್ತಾರೆ, ನಟನೆ ಮಾಡಿರ್ತಾರೆ ನೋಡಿ. ಸುದೀಪ್ ಅವ್ರದ್ದು ಮಾಣಿಕ್ಯ ಅನ್ನೋ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಸುದೀಪ್ ಸರ್ ಜೊತೆ. ಚಂದ್ರಲೇಖ ಅನ್ನೋರ್ದು ಗಜಕೇಸರಿ ಅನ್ನೋ ಸಿನಿಮಾ, ಯಶ್ ಅವ್ರದ್ದು 2014ರಲ್ಲೇ. ಸಿಗರೇಟು, ಕಟ್ಟೆ, ತರಲೆ ನನ್ನ ಮಕ್ಕಳು, ವೀರ ರಣಚಂಡಿ ಅನ್ನೋದು 2017ರಲ್ಲಿ ಮೂವಿ ರಿಲೀಸ್ ಆಗುತ್ತೆ. ಆವಾಗಲೂ ಕೂಡ ವರ್ಕ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೂ ಕೂಡ ನೋಡಿ, ಇಂಥ ಪರಿಸ್ಥಿತಿ ಸಮಯದಲ್ಲಿ ಇಂಥವ್ರಿಗೆಲ್ಲ ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಅಂತಂದರೆ, ಇಂಥ ಒಂದು ದೊಡ್ಡ ಹಿಟ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಆದರೆ ಇಂಥ ಕೋಟಿ ದುಡ್ಡನ್ನು ಕಳ್ಕೊಂಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಆಗಿದೆ. ಆದರೆ ನೋಡಿ, ರಚಿತಾರಾಮ್ ಅವರು ಯಾಕೆ ಬರ್ತಾ ಇಲ್ಲ? ಕೋಟಿ ಇನ್ವೆಸ್ಟ್ ಮಾಡಿದ್ದೀನಮ್ಮ, ಬರಬೇಕು ನೀನು ಸಿನಿಮಾಗೆ, ಈವೆಂಟ್ಗೆ, ನಿರ್ದೇಶಕರ ಮಾತಿಗೆ ಇಷ್ಟು ಬೆಲೆ ಇಲ್ವಾ ಅಂತ ಕೂಡ ತುಂಬ ಕಿಡಿಕಾರ್ತಾ ಇರೋದು ನಿಜಕ್ಕೂ ತುಂಬ ಬೇಜಾರಾಗುವಂಥ ವಿಷಯ ಇದು. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಸಿನಿಮಾದಲ್ಲಿ ಆ ಕಾಂಪಿಟೇಷನ್ ಕಾಂಪಿಟೇಷನ್ ಎದುರಿಸಲಿಲ್ಲ ಅಂದರೆ ಅದು ಸಿನಿಮಾ ಇಂಡಸ್ಟ್ರಿಗೆ ಹೋಗಲೇಬಾರ್ದು. ಯಾರೇ ಆಗಲಿ, ಒಬ್ಬ ನಾಯಕ ಆಗಲಿ, ರಚಿತಾರಾಮ್ ಮಾತ್ರ ಅಲ್ಲ, ಯಾರೇ ಒಬ್ಬ ಹೀರೋ ಅಂತ ಅಲ್ಲ, ಒಬ್ಬ ಸೈಡ್ ಆ್ಯಕ್ಟ್ರಾಗಿ, ಕಾಮಿಡಿಯನ್ ಆ್ಯಕ್ಟ್ರಾಗಿ ಹೋದರೂ ಅಷ್ಟೇ ಆ ಕಾಂಪಿಟೇಷನ್ ಎದುರಿಸುವಂಥದ್ದೇ ಒಂದು ದೊಡ್ಡ ಸಾಧನೆ ಸಿನಿಮಾ ಮಟ್ಟದಲ್ಲಿ. ಅದು ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಾಂಪಿಟೇಷನ್ ಎದುರಿಸ್ಕೊಂಡು ಒಬ್ಬ ಟಾಪ್ ಹೀರೋ ಆಗ್ತಾರಲ್ಲ, ಅದೇ ಒಂದು ದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬೋದು. ಇಂಥ ಸಾಧನೆ ನಿಜವಾಗ್ಲೂ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಅದು ಒಂದು ಏನೋ ಅವ್ರವ್ರ ಹಣೆ ಬರ ಅಂತ ನೀವು ಹೇಳ್ತಿರೋ, ಇಲ್ಲ ಅವರವರು ಒಂದು ಕಲೆ, ಅವರಲ್ಲಿರೋ ಒಂದು ಕಲೆ, ಅವನಲ್ಲಿರೋ ಒಂದು ಕಲೆ, ಮತ್ತು ಅವರ ಒಂದು ಟೈಮ್ ಏನು ಬರುತ್ತೋ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ಟೈಮಲ್ಲಿ ನೋಡಿ, ನಿರ್ದೇಶಕರು ಏನು ಹೇಳ್ತಾರೆ ಅಂತಂದರೆ, ಸಂಜು ಬೆಡ್ಸ್ ಗೀತಾ ಮೂವಿ 2 ಈವೆಂಟ್ಗೆ ರಚಿತಾರಾಮ್ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ? ನಾವೇನು ಕಷ್ಟಪಟ್ಟು ಇಷ್ಟೊಂದು ಬಂಡವಾಳ ಹಾಕಿದ್ದೀವಿ ಸಿನಿಮಾದಲ್ಲಿ, ನಾವು ಸಿನಿಮಾ ಮಾಡ್ತಾ ಇರೋದಾದ್ರೂ ಏನಕ್ಕೆ? ಒಂದು ಹೆಸರು ಮಾಡೋದಕ್ಕೆ, ಇಲ್ಲೇನೋ ದುಡ್ಡು ಮಾಡಬೇಕು ಅಂತೆಲ್ಲ ಏನಿಲ್ಲ.
ಸಿನಿಮಾಗೆ ಬಂದು ನಾವು ಅಲ್ಲಿ ಎಷ್ಟೋ ಕೋಟಿ ಕಳ್ಕೊಂಡಿದ್ದೀವಿ. 16 ಕೋಟಿ ಅಂತಲ್ಲ, ನಮ್ಮ ಮನೆಗಳೆಲ್ಲ ಮಾರ್ಕೊಂಡಿದ್ದೀವಿ ಮೊದಲೇ. ಮನೆ ಮಾತ್ರ ಅಲ್ಲ, ಕಾರು ಕೂಡ ಮಾರಿದ್ದೀನಿ ನೋಡಿ, ನಾನು ಪ್ರೂಫ್ ತೋರಿಸ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಸ್ನೇಹಿತರೆ ಯಾಕೆ ಬರ್ತಾಯಿಲ್ಲ ನಿರ್ದೇಶಕ ನಾಗಶೇಖರ್ ಸರ್ ಹಿಂಗಿಷ್ಟು ಹೇಳಿದ್ರು ಕೂಡ ರಚಿತಾರಾಮ್ ಬರ್ದೇ ಇರತಕ್ಕಂಥದ್ದು ಒಂದು ನಿಮಗೇನು ಅನ್ಸ್ಬೋದು ಕೇಳುವರಲ್ಲ, ಅಭಿಮಾನಿಗಳು ಕೂಡ ತುಂಬ ಬೇಜಾರಾಗ್ಬೋದು. ರಚಿತಾರಾಮ್ ಅವ್ರ ಸುದ್ದಿನ ಈ ಥರ ಹಿಂಗೆ ಹೇಳ್ತಾ ಇದ್ದೀರಲ್ಲ, ಅವ್ರದ್ದೇನು ತಪ್ಪಿಲ್ಲ ಅಂತ ಕೂಡ ಹೇಳ್ಬೋದು. ಅವರು ಒಂದು ಹೇಳ್ಬೇಕಂತಂದರೆ ಅವರು ಕೂಡ ಎಲ್ಲೋ ಒಂದು ಮೂವಿ ಅಂತಕ್ಕೆ ಬಂದಾಗ ಈವೆಂಟ್ಗೆಲ್ಲ ಹೋಗಿರ್ತಾರೆ, ಅವರು ಕೂಡ ಬೇರೆ ಇನ್ನೆಲ್ಲ ಬ್ಯುಸಿ ಇರ್ತಾರೆ. ಅದನ್ನೆಲ್ಲ ನೀವು ಕೂಡ ಅದು ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಅಭಿಮಾನಿಗಳು. ಆದರೂ ಕೂಡ ನಿರ್ದೇಶಕರ ಮಾತಿಗೆ ಬೆಲೆ ಕೊಡಲೇಬೇಕು ಅಂತ ಬಂದಾಗ ನೋಡಿ, ಈ ಮೂವಿ ಈವೆಂಟ್ ಇಂಥ ದಿನ ಇದೆ ಅಂದಾಗ ಒಂದು ಡೇಟ್ ಬಂದೇ ಬರುತ್ತೆ. ಆ ಡೇಟಿಗೆ ತಕ್ಕನಾಗಿ ಅವರು ಪ್ರೆಸೆಂಟ್ ಮಾಡಲೇಬೇಕಲ್ಲಿ ಬಂದು, ಮೂವಿ ಒಂದು ಪ್ರೋಗ್ರಾಮ್ ಏನಿದೆ ಅದು ಅಟೆಂಡ್ ಮಾಡಲೇಬೇಕಲ್ಲಿ ಬಂದು. ಇಲ್ಲಾಂದರೆ ನಿರ್ದೇಶಕ ಮತ್ತು ನಿರ್ಮಾಪಕರ ಕಡೆಯಿಂದ ಸಿನಿಮಾ ಮಾತ್ರ ಅಲ್ಲ, ಇವ್ರನ್ನೂ ಕೂಡ ಬ್ಯಾನ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ನೋಡಬೇಕು ಮುಂದೆ ಏನಾಗುತ್ತೆ, ಬ್ಯಾನ್ ಮಾಡಿಬಿಡ್ತಾರೆ ಇವ್ರನ್ನ. ಸಿನಿಮಾ ಇಂಡಸ್ಟ್ರಿನ ಬ್ಯಾನ್ ಮಾಡೋಕ್ಕಂತೂ ಆಗಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ.